ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯಲ್ಲಿ ನಡೆದಿರುವ ಗಲಾಟೆಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಭರತ್ ರೆಡ್ಡಿ ಬೆಂಬಲಕ್ಕೆ ರಾಜ್ಯ ಸರ್ಕಾರ ನಿಂತಿದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಿದ್ದು ಮಿಸ್ಫೈರ್ ಅಲ್ಲ, ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಗುಂಡಿನ ದಾಳಿ ಇದು ಅಂತ ಹೇಳಿ ಮತ್ತೆ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿಯನ್ನ ಈಗಲೇ ಬಂಧಿಸಬೇಕು. ಶಾಂತಿ ದೂತನಾಗಿ ಡಿಸಿಎಂ ಬಳ್ಳಾರಿಗೆ ಬಂದಿದ್ದಾರೆ. ಭರತ್ ರೆಡ್ಡಿ ಕಣ್ಮುಂದೆ ನಡೆದ್ರೂ ಕೂಡ ಯಾಕೆ ಬಂಧಿಸಿಲ್ಲ? ಮತ್ತೊಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ. ಕಟ್ಟಿಗೆಯನ್ನ ಬಳಸಿ ರಾಜಶೇಖರ್ ಮೃತದೇಹವನ್ನ ಸುಟ್ಟಿಲ್ಲ, ಗ್ಯಾಸ್ ಬಳಕೆ ಮಾಡಿ ಮೃತದೇಹವನ್ನ ಸುಟ್ಟಾಕಿದ್ದಾರೆ. ಮೃತದೇಹ ಹೂಳೋದಕ್ಕೆ ಗುಂಡಿ ತೆಗೆಸಿ ಮುಚ್ಚಿದ್ದಾರೆ. ಈ ಬಗ್ಗೆ ಗುಂಡಿ ತೆಗೆದ ಯುವಕರೇ ಮಾತನಾಡಿದ್ದಾರೆ. ಗುಂಡಿ ತೆಗೆದಂತ ಯುವಕರೇ ಹೇಳಿದ್ದಾರೆ, ತಪ್ಪಿಗೆ ಹೆದರಿ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅಂತ ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ವಿಡಿಯೋನೇ ಮಾಡಿಲ್ಲ, ಬಳ್ಳಾರಿ ಫೈರಿಂಗ್ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಸದ್ಯ ಶಾಸಕ ಜನಾರ್ದನ್ ರೆಡ್ಡಿ ಈ ರೀತಿಯಾಗಿ ಒತ್ತಾಯವನ್ನ ಮಾಡಿದ್ದಾರೆ. ಈ ಮೂಲಕ ಮತ್ತೊಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಭರತ್ ರೆಡ್ಡಿಯು ಕೂಡ ಜನಾರ್ದನ್ ರೆಡ್ಡಿ ಅವರು ಪ್ರೀ ಪ್ಲಾನ್ ಮಾಡಿಕೊಂಡೇ ಈ ರೀತಿ ಗಲಾಟೆಯನ್ನ ಮಾಡ್ಕೊಂಡಿದ್ರು ಅಂತ ಹೇಳಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ರಿಲೀಸ್ ಮಾಡಿದ್ರು. ಈ ಬೆನ್ನಲ್ಲೇ ಇದೀಗ ಮತ್ತೆ ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಒತ್ತಾಯಿಸಿದ್ದಾರೆ. వచ్చి ఫోటోలు కొట్టుకొని నా ఫోన్ నంబర్ రాసుకొని వెళ్ళి గుర్తుకుని తెగదు సార్ ఇదే సార్ అంటే రాజశేఖర్ తెలియకుండా తెగదంటే వెళ్ళే సార్ అనేసి చూపిస్తుంది మళ్ళీ ఫోటోలు కొట్టరి అన్ని చేసిరి ఇది చేసిరి ఊరికి అయిపోతుంది. ఇతుందిగానే అట్లా వాళ్ళ తరఫు నుంచి అవి ఏమున్నా మనకు తెలియదు కదనా. ఏమో అక్కడి నుంచి ఎక్కడ ఏం ప్రాబ్లం ఉన్నా ఏమో తెలీదు. లేదు పూల్సల్లా అని చెప్పిరన్నమాట మాట రైట్ అనేసి గుంత తీసినాము. వాళ్ళ ఆయన దగ్గర చూసాము అంటే వీడియో కాల్ చేసి అంతా చేసి చూపించి రైట్ నాయన లేదు సొమ్ము మళ్ళీ రేట్ కలుస్తారంటే చూసాము సార్ చెప్పినాడు అనేసి చెప్తాను రైట్ అని ఎట్లా అంటే అట్లా నాదేముంది. ఇప్పుడు వాళ్ళ ఫోన్ చేసింటారంటే ఎమ్మెల్యే వాళ్ళు చెప్పింటారు ఇట్లా కాల్ చేయడం అని ఏమన్నా కాల్ చేస్తే కాల్ చేయడం వీడియోగానే ఇష్టం ఉండేది పుచ్చిండేది. ಏನು ಮಾಡೋದಪ್ಪ ಅವರು ಎಮ್.ಎಲ್.ಎ ಹೇಳಿದ್ಮೇಲೆ ಬಾಡಿ ಸ್ವಲ್ಪ ಬಿಡಬೇಕು, ಇಲ್ಲಂದ್ರೆ ಮತ್ತೆ ರೀಪೋಸ್ಟ್ ಮಾಡ್ತಾರೆ, ಬಾಡಿ ಮುಡ್ಸಿದ್ರೆ ಅಂತ ಹೇಳಿದ್ದಾರೆ ದೊಡ್ಡವರು ಅಂತ ಹೇಳ್ಬಿಟ್ಟು. ಮತ್ತೆ ಕಟ್ಟಿಗೆಗಳಿಂದ ಕೂಡ ನಮ್ಮಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಏನಂತ ಹೇಳಿ ನೋಡಿ. ಬಸವನಗುಡಿಯಲ್ಲಿ ಕ್ರಿಮಿಷನ್ ನಲ್ಲಿ ನಾನು ಗಂಗಾವತಿಯಲ್ಲಿ ಮಾಡ್ತಾ ಇದ್ದೀನಿ 20 ಕೋಟಿ. ಅಂದ್ರೆ ಟೋಟಲ್ ಆಗಿ ನಿಮಗೆ